ಇನ್ನೆಷ್ಟು ದಿನ ಈ ನರಕ ಜೀವನ? ಜನರ ಕಷ್ಟಕ್ಕೆ ಮುಕ್ತಿ ಯಾವಾಗ? ಅಧಿಕಾರಿಗಳು ಉತ್ತರ ಕೊಡ್ಬೇಕಲ್ವೇ? ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಹುಬ್ಬಳ್ಳಿಯ ಹೆಗ್ಗೇರಿ ದೇವರಾಜನಗರದಲ್ಲಿ ಜನರು ಇಂದು ಅನುಭವಿಸುತ್ತಿರುವುದು ಜೀವನವಲ್ಲ, ನರಕ ಯಾತನೆ. ಸ್ಮಾರ್ಟ್ ಸಿಟಿ ಎಂಬ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡಿದ ಹುಬ್ಬಳ್ಳಿ ನಗರದಲ್ಲಿ ಇದು ಸ್ಮಾರ್ಟ್ ಸಿಟಿಯೇ? ಇಲ್ಲ, ಇದು ಸ್ಲಮ್ ಸಿಟಿಯೂ ಅಲ್ಲ, ಇದು ನೇರವಾಗಿ ನರಕ ಸಿಟಿಯಾಗಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಬಹಳ ಮಳೆ ಆಗಿ ಗಾಳಿಗಳು ಬಿಟ್ಟು ಹಿಂದಿಂದ ಲಾಸ್ ಕಾಲೇಜ್ ಕಂಪೌಂಡ್ ಬಿದ್ದೈತಿ. ಅದನ್ನ ಯಾರು ನೋಡೋರಿಲ್ಲ. ಅದನ್ನ ನಮ್ಗೆ ಒಂದು ಸ್ವಲ್ಪ ಡ್ರೈನೇಜ್ ಮಾಡಿ ಸ್ವಲ್ಪ ಅದನ್ನ ಗಟರ್ ಮಾಡಿಕೊಟ್ರೆ ಬಹಳ ಅನುಕೂಲ ಆಕೈತಿ. ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ವಲ್ಪ ಅದನ್ನ ನೋಡಿ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಬೇಕಂತ ನಮ್ಮ ಹೆಗ್ಗೇರಿ ಜನ ಹಾಗೂ ಎಲ್ಲಾರು ಹೆಣ್ಮಕ್ಳು ಕೂಡಿ ಸ್ವಲ್ಪ ಇದು ಮಾಡೋದ್ರೆ ಗಟ್ರ ಬೀಳ್ತೈತ್ರಿ ಇದು ಕಂಪೌಂಡ್. ಮತ್ತ ಅದರ ಮೇಲೆ ಅವ್ರ ಕಂಪೌಂಡ್ ಕಟ್ಕೊಂತಾರ. ಅದೆಲ್ಲ ಕಂಪೌಂಡ್ನಾಗಿಂದ ಏನು ತೆಗಿಯಂಗಿಲ್ಲ. ಮತ್ತ ನೀರೆಲ್ಲ ಒಳಗ ಮತ್ತ ಹಾವು ಹುಳ ಉಪ್ಪಡಿ ಮತ್ತ ಗಲೀಜು ನೀರೆಲ್ಲ ನಮ್ಮ ಮನೆ ಒಳಗೆ ಬರಾಕತೈತಿ. ಮನೆ ಒಳಗೆ ಡಿಲಿವರಿ ಆಗೈತಿ. ನಾವ್ ಹೆಂಗ್ ಇರ್ಬೇಕ್ರಿ ಮಕ್ಕಳು ತಗೊಂಡ? ಸಣ್ಣ ಮಕ್ಕಳು ಅದಾವು. ಒಂದ್ ತಿಂಗಳ ಆತ ಡಿಲಿವರಿ ಆಗಿ ಈಗ ಅಟಾತಿಟ ಮಳಿ ಬರಾಕತೈತಿ. ಖುಷಿಗೆ ಬಾಣತಿಗೆ ಎಲ್ಲಿ ಆಗ್ಬೇಕು ನಾವು? ಹೆಗ್ಗೇರಿ ದೇವರಾಜನಗರದಲ್ಲಿ ಗಟಾರ್ ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ದು ಎಲ್ಲೆಂದರಲ್ಲಿ ಕಸ ಕೊಳಚಿ ದುರ್ವಾಸನೆ ವ್ಯಾಪಿಸಿದೆ. ಮನೆಗಳ ಸುತ್ತಮುತ್ತಲಿನ ಕಾಂಪೌಂಡ್ ಗೋಡೆಗಳು ಕುಸಿದು ಬಿದ್ದಿವೆ. ಚರಂಡಿಯ ನೀರು ರಸ್ತೆಗಳಿಗೆ ಹರಿದು ಜನರ ಬದುಕಿ ದುಸ್ತರವಾಗಿದೆ. ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಸಲ್ಲಿಸಿದ್ರೂ ಜನರ ಸಮಸ್ಯೆ ಕೇಳುವವರು ಯಾರೂ ಇಲ್ಲ. ಜನರ ಜೀವದ ಜೊತೆ ಚೆಲ್ಲಾಟ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಯಲ್ಲಿ ಮುಳುಗಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಮಕ್ಕಳು, ಮಹಿಳೆಯರು, ವೃದ್ಧರು ಪ್ರತಿದಿನ ನರಳುತ್ತಿದ್ದಾರೆ. ವಿಶೇಷವಾಗಿ ಬಾಣಂತಿಯರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಗಟಾರ್ನ ದುರ್ವಾಸನೆಗೆ ಜನರು ಉಸಿರಾಡುವುದಕ್ಕೂ ಕಷ್ಟಪಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸೊಳ್ಳೆಗಳ ಕಾಟ, ಕ್ರಿಮಿಕೀಟಗಳ ಹಾವಳಿ, ಹಾವುಗಳ ಸಂಚಾರ ಹೆಚ್ಚಾಗಿ ಮನೆಗಳೊಳಗೆ ನುಗ್ಗುತ್ತಿರುವುದರಿಂದ ನಿವಾಸಿಗಳು ಭಯದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇನ್ನೆಷ್ಟು ದಿನ ಈ ನರಕ ಜೀವನ? ಜನರ ಕಷ್ಟಕ್ಕೆ ಮುಕ್ತಿ ಯಾವಾಗ? ಅಧಿಕಾರಿಗಳು ಉತ್ತರ ಕೊಡಬೇಕಲ್ಲವೇ ಎಂದು ಹೆಗ್ಗೇರಿ ದೇವರಾಜನಗರದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಚ್ಛ ಸಮಾಜಕ್ಕೆ ನೋಡ್ತಾ ಇರಿ ಸುಪ್ರೀಂ ಟಿವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.